ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಇಂದಿನ ಪಯಣ ನಮ್ಮ ಧರ್ಮಸ್ಥಳ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಈಗ ಧರ್ಮಸ್ಥಳಕ್ಕೆ ಪ್ರಯಾಣ. ಕುಕ್ಕೆಗೆ ಟ್ರೈನ್ ಇದೆ ಈಗ 9:45ಗೆ. ಕುಕ್ಕೆಗೆ ಹೋಗ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಕುಕ್ಕೆಗೆ ಬಂದು ಕುಕ್ಕೆಯಲ್ಲಿ ದರ್ಶನ ಮುಗಿಸ್ಕೊಂಡು ನಾಳೆ ಈವ್ನಿಂಗ್ ಮತ್ತೆ ರಿಟರ್ನ್ ಟ್ರೈನಿಗೆ ಬರಬೇಕು. ಬನ್ನಿ ಈಗ ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡೋಣ. ಯಶವಂತಪುರ ರೈಲ್ವೆ ಸ್ಟೇಷನ್. ಫೈನಲಿ ಸುಬ್ರಹ್ಮಣ್ಯ ರೋಡ್, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಬಂದು ಇಳ್ಕೊಂಡ್ವಿ. ಈಗ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಬರ್ಬೇಕೀಗ. ಫೈನಲಿ ಧರ್ಮಸ್ಥಳಕ್ಕೆ ಬಂದು ರೀಚ್ ಆದ ಬೆಳಗ್ಗೆ 6 ಗಂಟೆ. ಈಗ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಕುಕ್ಕೆಗೆ ಹೋಗ್ಬೇಕು. ನೇತ್ರಾವತಿ ನದಿ ನೋಡಿ, ಬೆಳಗ್ಗೆ ಫಾಗ್ ಹೆಂಗಿದೆ. ಪಾರ್ಕಿಂಗ್ ಜಾಗದಲ್ಲಿ ಯಾರು ಕೂಡ ವಾಹನಗಳನ್ನು ತೊಳೆಯಬಾರದು ಮತ್ತು ಬಟ್ಟೆ ಒಗೆಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ನಿಮಗೆ ಇಲ್ಲಿ ಲಗೇಜ್ ಇಡೋಕ್ಕೆ ರೂಮ್ಗಳಿದೆ. ಲಗೇಜ್ ಎಲ್ಲ ಇದಕ್ಕೆ ಇಲ್ಲಿ ಸ್ಟೋರೇಜ್ ಇದೆ. ದೇವಸ್ಥಾನ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ. ಫ್ರೀ ದರ್ಶನ ಇರುತ್ತೆ, ಮತ್ತು 500-1000 ರೂಪೀಸ್ ದರ್ಶನ ಇರುತ್ತೆ. ಧರ್ಮಸ್ಥಳ ನೆಕ್ಸ್ಟ್ ಲೆವೆಲ್ ಕ್ಯೂ ಐತೆ. ಇದೆಲ್ಲ ದಾಟ್ಕೊಂಡು ಇನ್ನೂ ಬೇರೆ ಕಡೆ ಇನ್ನೂ ಮುಂದೆ ಐತೆ. ಇಲ್ಲ ದಾಟ್ಕೊಂಡು ದೇವರ ದರ್ಶನ ಮಾಡಬೇಕು. ಬೇಡವಾದ ಜನಗಳು ಸುಮಾರು 8 ಕಾಲಿಂದ ವೆಯ್ಟ್ ಮಾಡ್ತಿರೋದು. ಎಷ್ಟು ರಶ್ ಇದೆ ಅಂದರೆ ಅಲ್ಲಿ ನೋಡಿ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದಾರೆ. ಧರ್ಮಸ್ಥಳ ಗೇಟ್ವೇಯಿಂದ ಅದಕ್ಕೆ ಹೋಗ್ತಾ ನಾವು ಬರ್ತಾ ಲೆಫ್ಟಿಗೆ ಹೋದರೆ ಗೋಮಟೇಶ್ವರ ಸ್ಟ್ಯಾಚ್ಯೂ ಇದೆ, ಅಲ್ಲಿಗೆ ಹೋಗ್ತೀವಿ. ಸ್ಟ್ಯಾಚ್ಯೂ ನೋಡ್ಕೊಂಡು ನೆಕ್ಸ್ಟು ಗಣಪತಿ ದೇವಸ್ಥಾನ ಕುಕ್ಕೆಗೆ ಹೋಗ್ಬರೋಣ.
ನೋಡಿ, ಬಾಹುಬಲಿ ಮೂರ್ತಿನ ಕೆತ್ತ ಮೇಲೆ ಪ್ರತಿ ವರ್ಷ ಅಭಿಷೇಕ ಎಲ್ಲ ಮಾಡ್ತಿರ್ತಾರೆ. ಅದೊಂದು ಕೆಲವೊಂದು ಫೋಟೋಗಳು ಸಿಗ್ತವೆ ನಮ್ಗೆ ಇಲ್ಲಿ ಬಂದಾಗ. ನೋಡಿ, ಅದು ಬಾಹುಬಲಿ ಮೂರ್ತಿ ಕೆತ್ತೋ ಟೈಮಲ್ಲಿ ಇಲ್ಲಿ ಹೆಂಗೆಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಅದು ಸ್ಟ್ಯಾಚು ತಗೊಂಡು ನಿಲ್ಸೋಕ್ಕೋಸ್ಕರ. ವೀರೇಂದ್ರ ಹೆಗಡೆ ಅವರು. ಈಗ ನಮ್ಮ ನೆಕ್ಸ್ಟ್ ಪ್ರಯಾಣ ಧರ್ಮಸ್ಥಳ ಮುಗಿಸ್ಕೊಂಡು ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ ಬಂದಿದ್ದೀನಿ. ಕಾಣ್ತಿದೆ ನೋಡಿ ದೇವಸ್ಥಾನ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ಈಗಿನ ಪಯಣ ಕುಕ್ಕೆ ಸುಬ್ರಹ್ಮಣ್ಯ. ಧರ್ಮಸ್ಥಳ ದರ್ಶನ ಆಯಿತು. ಗಂಟೆ ಗಣೇಶ ಗಣಪತಿ ದರ್ಶನ ಮುಗೀತು. ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಮಾಡ್ಕೊಂಡು ಈಗ ಸಂಜೆ 10 ಗಂಟೆಗೆ ಬೆಂಗಳೂರು ಕಡೆಗೆ ಪಯಣ.